ಹಲೋ ಫ್ರೆಂಡ್ಸ್, ವೆಲ್ಕಮ್. ಇದು ನನ್ನ ಹೊಸ ಚಾನಲ್. ಇದರಲ್ಲಿ ನಾನು ಎಡಿಟಿಂಗ್ ವಿಡಿಯೋನ ಹಾಕ್ತಿರ್ತೀನಿ. ಹಾಗೆ ಇವತ್ತು ನಾನು ಸಿಂಪಲ್ಲಾಗಿ ಒಂದು ಎಡಿಟ್ ಮಾಡಿದ್ದೀನಿ ಕ್ಯಾಪ್ಕಟ್ನಲ್ಲಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ಪ್ರಿವ್ಯೂ ವಿಡಿಯೋನ ಒಂದು ಸತಿ ನೋಡ್ಕೊಬರೋಣ ಬನ್ನಿ. ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನೀವು VPN ಕನೆಕ್ಟ್ ಮಾಡಿ ಕ್ಯಾಪ್ಕಟ್ನ ಓಪನ್ ಮಾಡಿ. ಇಲ್ಲಿ ನೀವು ನ್ಯೂ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಫಸ್ಟ್ ನಿಮ್ಮ ಇಮೇಜನ್ನು ಸೆಲೆಕ್ಟ್ ಮಾಡಿ. ಅದಾದ ಮೇಲೆ ನಾನು ಈ ಥರ ಒಂದು ಇಮೇಜ್ ಕೊಡ್ತಿದ್ದೆ, ಅದನ್ನ ಸೆಲೆಕ್ಟ್ ಮಾಡಿ. ಅದಾದ ಮೇಲೆ ನಿಮ್ಮ ಇನ್ನು ಉಳಿದ 4 ಇಮೇಜನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಇಲ್ಲಿ ಆ್ಯಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮಗೆ ಈ ಎಡಿಟ್ ಮಾಡಿದ ವಿಡಿಯೋನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅದರಲ್ಲಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಾನು ಎಡಿಟ್ ಮಾಡಿದ ವಿಡಿಯೋವನ್ನು ಹಾಕಿರ್ತೀನಿ. ಆ ವಿಡಿಯೋವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ವಿಡಿಯೋವನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ಇದರ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ಆ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗ್ತದೆ. ಈಗ ನೀವು ಹೀಗೆ ಮುಂದೆ ತಗೊಂಡು ಹೋಗಿ. ಮುಂದೆ ತಗೊಂಡು ಹೋದ್ಮೇಲೆ ಇಲ್ಲಿ ಬೀಟ್ಸ್ ಅಂತ ಇರ್ತದೆ. ಈ ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಟೋ ಜನ್ರೇಟ್ ಅಂತ ಇದೆ, ಇದನ್ನ ನೀವು ಆನ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಜನ್ರೇಟ್ ಆಗಿ ನಿಮಗೆ ಈ ಥರ ಬೀಟ್ಸ್ ಆ್ಯಡ್ ಆಗ್ತದೆ. ಈಗ ನೀವು ಮೊದಲನೇ ಇಮೇಜನ್ನು ಸೆಲೆಕ್ಟ್ ಮಾಡಿ 2 ಮತ್ತು 3ನೇ ಬೀಟ್ಸ್ನ ಮಧ್ಯ ನೀವು ಇಮೇಜನ್ನು ಹೀಗೆ ಕರೆಕ್ಟಾಗಿ ಆ್ಯಡ್ ಮಾಡಿ. ಈಗ 2ನೇ ಇಮೇಜನ್ನು ಸೆಲೆಕ್ಟ್ ಮಾಡಿ. ಈ ಇಮೇಜನ್ನು ನೀವು 4ನೇ ಬೀಟ್ಸ್ ಹತ್ರವರೆಗೆ ನೀವು ಇದನ್ನು ಆ್ಯಡ್ ಮಾಡಿ. ಈಗ ಆ್ಯಡ್ ಮಾಡಿ ಆದಮೇಲೆ ಈಗ ನೀವು 3ನೇ ಇಮೇಜನ್ನು ಸೆಲೆಕ್ಟ್ ಮಾಡಿ. ಈ ಇಮೇಜನ್ನು ನೀವು 6ನೇ ಬೀಟ್ಸ್ವರೆಗೆ ಆ್ಯಡ್ ಮಾಡಿ. 4ನೇ ಇಮೇಜನ್ನು ನೀವು 6ನೇ ಬೀಟ್ಸಿಂದ 8ನೇ ಬೀಟ್ಸ್ವರೆಗೆ ಆ್ಯಡ್ ಮಾಡಿ. ಹಾಗೆ 5ನೇ ಇಮೇಜನ್ನು 8ನೇ ಬೀಟ್ಸಿಂದ 10ನೇ ಬೀಟ್ಸ್ವರೆಗೆ ಆ್ಯಡ್ ಮಾಡಿ. ಹಾಗೆ ಈಗ ನೀವು 6ನೇ ಇಮೇಜನ್ನು 10ನೇ ಬೀಟ್ಸಿಂದ ಲಾಸ್ಟ್ವರೆಗೂ ಆ್ಯಡ್ ಮಾಡಿ. ಈಗ ನೀವು ಸ್ಟಾರ್ಟಿಂಗ್ಗೆ ತಂದು ಮೊದಲನೇ ಇಮೇಜ್ ಸೆಲೆಕ್ಟ್ ಮಾಡಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಈ ತರಹದ ಒಂದು ಎಫೆಕ್ಟ್ ಸಿಗ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಎಫೆಕ್ಟನ್ನು ನೀವು ಇಲ್ಲಿ ಆ್ಯಡ್ ಮಾಡಿ. ಇಲ್ಲಿ ಮೇಲೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಪುನಃ ಫಸ್ಟ್ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕಾಂಬೋ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಇಲ್ಲಿ 2ನೇ ಅನಿಮೇಷನನ್ನು ಆ್ಯಡ್ ಮಾಡಿ. ಈ 2ನೇ ಅನಿಮೇಷನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ನೀವು ಈ 2ನೇ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕಾಂಬೋ ಮೇಲೆ ಕ್ಲಿಕ್ ಮಾಡಿ ಝೂಮ್ 1ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನೀವು ಆ್ಯಡ್ ಮಾಡಿ ಆದಮೇಲೆ ಈಗ 3ನೇ ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅನಿಮೇಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಫಸ್ಟ್ ಇಮೇಜ್ಗೆ ಆ್ಯಡ್ ಮಾಡಿರುವ ಅನಿಮೇಷನನ್ನು ಇಲ್ಲಿ ಆ್ಯಡ್ ಮಾಡಿ. ಈ 2ನೇ ಅನಿಮೇಷನ್ ಇದೆಯಲ್ಲ, ಇದನ್ನು ಆ್ಯಡ್ ಮಾಡಿ. ಹಾಗೆ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 4ನೇ ಇಮೇಜಿಗೂ ಅದೇ ಎಫೆಕ್ಟನ್ನು ಅನಿಮೇಷನನ್ನು ಆ್ಯಡ್ ಮಾಡಿ. ಹೀಗೆ ಇದಕ್ಕೂ ಕೂಡ ಅದೇ ಅನಿಮೇಷನನ್ನು ಆ್ಯಡ್ ಮಾಡಿ. ಲಾಸ್ಟ್ ಇಮೇಜ್ಗೂ ಅದೇ ಅನಿಮೇಷನನ್ನು ಆ್ಯಡ್ ಮಾಡಿ. ಹೀಗೆ ನೀವು ಎಲ್ಲದಕ್ಕೂ ಅನಿಮೇಷನನ್ನು ಆ್ಯಡ್ ಮಾಡಿ ಆದಮೇಲೆ ಈಗ ನೀವು ಫೋಟೋಗಳ ಮಧ್ಯ ಎಫೆಕ್ಟನ್ನು ಆ್ಯಡ್ ಮಾಡುವ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಶೇಕ್ ಆ್ಯಂಡ್ ಫ್ಲ್ಯಾಶ್ ಎಫೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಇದಕ್ಕೂ ಕೂಡ ಅದೇ ಎಫೆಕ್ಟನ್ನು ನೀವು ಇಲ್ಲಿ ಆ್ಯಡ್ ಮಾಡಿ. ಇದಕ್ಕೂ ಕೂಡ ಅದೇ ಎಫೆಕ್ಟನ್ನು ನೀವು ಆ್ಯಡ್ ಮಾಡಿ. ಹಾಗೆ ಈ ಲಾಸ್ಟ್ ಇದಕ್ಕೂ ಕೂಡ ಅದೇ ಎಫೆಕ್ಟನ್ನು ನೀವು ಆ್ಯಡ್ ಮಾಡಿ. ಈಗ ನೀವು ಪುನಃ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪಾರ್ಟಿ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಫ್ಲ್ಯಾಶ್ 2 ಎಫೆಕ್ಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ಈ ಎಫೆಕ್ಟನ್ನು ನೀವು ಎಂಡ್ವರೆಗೂ ಆ್ಯಡ್ ಮಾಡಿ. ಹಾಗೆ ಈ ಎಫೆಕ್ಟನ್ನು ಸ್ಟಾರ್ಟಿಂಗಿಗೆ ತಂದು ಇದನ್ನು ನೀವು 2 ಫೋಟೋ ಆದಮೇಲೆ ಹೀಗೆ ಮುಂದಕ್ಕೆ ಹೀಗೆ ನಿಲ್ಲಿಸ್ಕೋಬೇಕು. ಇಲ್ಲಿಂದ ಲಾಸ್ಟ್ವರೆಗೆ ಆ್ಯಡ್ ಮಾಡಬೇಕು. ಹೀಗೆ ನೀವು ಆ್ಯಡ್ ಮಾಡಿ ಆದಮೇಲೆ ಈ ವಿಡಿಯೋವನ್ನು ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗಾಯ್ತು ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಒಳ್ಳೊಳ್ಳೆ ಎಡಿಟಿಂಗ್ ವಿಡಿಯೋವನ್ನು ನಾನು ಈ ಚಾನಲ್ನಲ್ಲಿ ನಿಮಗೆ ತಿಳಿಸ್ತೀನಿ. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.